ಶ್ರೀಮಾತ್ರೆ ನಮಃ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ತುಂಬಾ ಜನ ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಬೇಕಾದ್ರೆ ಯಾವ ರೀತಿಯ ನಿಯಮಗಳನ್ನ ಪಾಲಿಸ್ಬೇಕು ಅಂತ. ಮೊದಲನೇದಾಗಿ ಅತಿ ಶಕ್ತಿವಂತವಾದ ಸಹಸ್ರನಾಮ ಲಲಿತಾ ಸಹಸ್ರನಾಮ. ಅದು ಅಲ್ಲದೆ ಅದಕ್ಕೆ ರಹಸ್ಯ ಸಹಸ್ರನಾಮ ಅಂತ ಕೂಡ ಹೆಸರು. ಅಂದ್ರೆ ಅದರಲ್ಲಿ ತುಂಬಾ ಪ್ರತ್ಯೇಕವಾದ ಅರ್ಥಗಳು ಕೂಡ ನಿಕ್ಷಿಪ್ತವಾಗಿವೆ. ಮೇಲೆ ಕಾಣಿಸೋ ಅರ್ಥಗಳು ಮಾತ್ರವೇ ಅಲ್ಲದೆ ಆಳವಾಗಿ ಪರಿಪೂರ್ಣ ಸೃಷ್ಟಿಗೆ ಸಂಬಂಧಿಸಿದ ಸೃಷ್ಟಿ ವಿಜ್ಞಾನವು ಕೂಡ ಅದರಲ್ಲಿ ನಿಕ್ಷಿಪ್ತವಾಗಿ ಹೇಳಿದ್ದಾರೆ. ಅದನ್ನ ಪಾರಾಯಣ ಮಾಡಬೇಕಾದ್ರೆ ಅದರ ಅರ್ಥದಲ್ಲಿರುವ ವಿಶೇಷಗಳ ಜೊತೆಗೆ ಅದರಲ್ಲಿರೋ ಧ್ವನಿಗಳಿಗೆ ಕೂಡ ಪ್ರತ್ಯೇಕವಾದ ವಿಶೇಷತೆಗಳಿವೆ. ಮಂತ್ರದಿಂದ ಶಕ್ತಿ ಸಂಚಾರ ಆಗ್ಬೇಕು ಅಂದ್ರೆ ಅದರ ಧ್ವನಿಯಿಂದಾನೇ ಅಲ್ವಾ ಆಗ್ಬೇಕು. ಹಾಗಾಗಿ ಮೊದಲನೇ ನಿಯಮ ಏನು ಅಂದ್ರೆ, ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಹೆಚ್ಚು ಜನ ತುಂಬಾ ದೋಷಭೂಯಿಷ್ಠವಾಗಿ ಪಾರಾಯಣ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಬೇಗ ಪಾರಾಯಣ ಮಾಡಬೇಕು ಅಂತ ಆತುರ ಒಂದು. ಬೇಗ ಮಾಡಿ ದಿನಕ್ಕೆ 10 ಸಾರಿ ಪಾರಾಯಣ ಮಾಡೋದಕ್ಕಿಂತ ಒಂದು ಸಾರಿ ಸ್ಪಷ್ಟವಾಗಿ ನೆಮ್ಮದಿಯಾಗಿ ಅರ್ಥ ಮಾಡಿಕೊಂಡು, ಕನಿಷ್ಠ ಅಮ್ಮನವರನ್ನ ಮನಸ್ಸಿನಲ್ಲಿ ಊಹೆ ಮಾಡಿಕೊಂಡು ಅಥವಾ ಆ ಜಗನ್ಮಾತೆಯ ಚಿತ್ರವನ್ನ ನೋಡ್ತಾ ಸ್ಮರಣೆ ಮಾಡ್ತಾ ಅವಳ ಪಾದಗಳ ಮೇಲೆ ದೃಷ್ಟಿಯನ್ನ ಕೇಂದ್ರೀಕರಿಸಿ ಹೀಗೆ ಪಾರಾಯಣ ಮಾಡಿದ್ರೆ ಹೆಚ್ಚು ಫಲಿತ ಇರುತ್ತೆ. 10 ಬಾರಿ ಪಾರಾಯಣ ಮಾಡೋದಕ್ಕಿಂತ ಹೀಗೆ ಒಂದು ಸಾರಿ ಪಾರಾಯಣ ಮಾಡಿದ್ರು ಇದಕ್ಕೆ ಹೆಚ್ಚು ಫಲಿತ ಇರುತ್ತೆ. ಇದರಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರೋದೇನೆಂದ್ರೆ, ಆತುರದಲ್ಲಿ ಪಾರಾಯಣ ಮಾಡೋದಕ್ಕೆ ಉಚ್ಚಾರಣೆಯಲ್ಲಿ ದೋಷ ಬಂದ್ರೆ ವ್ಯತಿರಿಕ್ತ ಅರ್ಥಗಳು ಬರುತ್ತೆ, ವ್ಯತಿರಿಕ್ತ ಫಲಿತಗಳು ಬರುತ್ತೆ. ಹಾಗಾಗಿ ಉಚ್ಚಾರಣೆಯಲ್ಲಿ ಸರಿಯಾಗಿದ್ದು ಪಾರಾಯಣ ಕ್ರಮವನ್ನ ಪಾಲಿಸಿದ್ರೆ ಸರಿಯಾದ ಫಲಗಳನ್ನ ಹೊಂದಬಹುದು. ಇದು ಪಾರಾಯಣವನ್ನ ಶುರು ಮಾಡಿದ್ಮೇಲೆ ಪಾಲಿಸಬೇಕಾಗಿರೋ ನಿಯಮ. ಇನ್ನು ಪ್ರಧಾನವಾಗಿ ಗುರ್ತಿಟ್ಕೋಬೇಕಾದ ನಿಯಮ ಏನು ಅಂದ್ರೆ, ಶುಚಿ ತುಂಬಾ ಪ್ರಧಾನ. ಅಂದ್ರೆ ಶುಭ್ರವಾಗಿ ಇರಬೇಕು. ಯಾವ ಪ್ರದೇಶದಲ್ಲಿ ನೀವು ಪಾರಾಯಣ ಮಾಡ್ತಿದ್ದೀರೋ, ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇರೋ ಪೂಜಾ ಮಂದಿರವಾಗಿರಬಹುದು, ಹಾಲ್ ರೀತಿಯ ಪ್ರದೇಶದಲ್ಲಿ 10 ಜನ ಸೇರಿ ಪಾರಾಯಣ ಮಾಡ್ತಾರಲ್ವಾ, ಅಲ್ಲಿ ಮಾಡಿದ್ರು ಅಲ್ಲಿಯ ವಾತಾವರಣ ಶುಭ್ರವಾಗಿ ಇರಬೇಕು, ಶುಚಿಯಾಗಿರ್ಬೇಕು. ಆ ಪ್ರದೇಶವನ್ನ ಗುಡಿಸಿ ಬಟ್ಟೆಯಲ್ಲಿ ಒರೆಸಿ ಶುಚಿಯಾಗಿ ಇರಿಸಬೇಕು. ಸಾಧ್ಯವಾದಷ್ಟು ಕುಶನ್ಸ್ ಮೇಲೆ, ಸೋಫಾಗಳ ಮೇಲೆ ಕೂತ್ಕೊಳ್ದೇ ಇರೋದು ಒಳ್ಳೇದು. ಇನ್ನು ಮಂಚದ ಮೇಲೆ ಕುಳಿತು ಪಾರಾಯಣ ಮಾಡೋದನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಈ ಕ್ಷಣವೇ ಬಿಟ್ಬಿಡಿ. ಯಾಕೆಂದ್ರೆ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಮಂಚಕ್ಕಿಂತ ಅತಿ ದರಿದ್ರವಾದ ವಸ್ತು ಮನೆಯಲ್ಲಿ ಇನ್ನೊಂದಿಲ್ಲ. ಮಂಚದ ಮೇಲೆ ಕುಳಿತು ಯಾವುದೇ ರೀತಿಯ ಸ್ತೋತ್ರ ಪಾರಾಯಣಗಳನ್ನ, ಮಂತ್ರ ಜಪಗಳನ್ನ ಮಾಡಬಾರದು. ಆದ್ರೆ ಪ್ರತಿನಿತ್ಯ ದೇವರ ಸ್ಮರಣೆ, ನಿದ್ರೆಯಿಂದ ಎದ್ದಾಗ ನಿದ್ರೆಗೆ ಹೋಗೋಕ್ ಮುಂಚೆ ದೇವರ ಸ್ಮರಣೆಯನ್ನ ಮಂಚದ ಮೇಲೆ ಕುಳಿತು ಮಾಡಬಹುದು ಅಷ್ಟೇ. ಇನ್ನು ಪ್ರತ್ಯೇಕವಾದ ವ್ಯಕ್ತಿಗಳು ತಮಗೋಸ್ಕರ ತಾವು ಒಂದು ಆಸನವನ್ನ ಏರ್ಪಾಟ್ ಮಾಡ್ಕೋಬಹುದು. ಉದಾಹರಣೆಗೆ, ನಾನು ಸಹಸ್ರನಾಮ ಪಾರಾಯಣವನ್ನ ಮಾಡೋದಕ್ಕೆ ನನ್ನದೇ ಆದಂತಹ ಪ್ರತ್ಯೇಕವಾದ ಆಸನವನ್ನ ಏರ್ಪಾಟ್ ಮಾಡ್ಕೋಬಹುದು. ಮತ್ತೆ ಮುಖ್ಯವಾಗಿ ಆಸನವಿಲ್ಲದೆ ಬರೀ ನೆಲದ ಮೇಲೆ ಕುಳಿತು ಯಾವುದೇ ಸ್ತೋತ್ರ ಪಾರಾಯಣವನ್ನ, ಪೂಜೆಯನ್ನ, ನಾಮ ಜಪವನ್ನ ಮಾಡಬಾರದು. ನೆಲದ ಮೇಲೆ ಕೂತ್ಕೊಳ್ಳೋಕ್ ಆಗೋದಿಲ್ಲ ಅನ್ನೋರು ಸ್ವಲ್ಪ ಎತ್ತರವಿರುವ ಮಣೆಗಳನ್ನ ಏರ್ಪಾಟ್ ಮಾಡ್ಕೋಬಹುದು. ಆಸನಗಳು ಅಂದ್ರೆ ಕಾರ್ಪೆಟ್ ಆಗಿರಬಹುದು, ಸಣ್ಣ ಸಣ್ಣ ಮಣೆಗಳಾಗಿರಬಹುದು, ಈ ರೀತಿಯಾದವು. ಇನ್ನು ನೀವು ಕೂಡ ಶುಚಿಯಾಗಿರ್ಬೇಕು, ಸ್ನಾನವನ್ನ ಮಾಡಿರ್ಬೇಕು, ಒಗೆದಿರುವ ಬಟ್ಟೆಯನ್ನ ಧರಿಸಿರ್ಬೇಕು. ಸಾಧ್ಯವಾದಷ್ಟು ಮನಸ್ಸಿನಲ್ಲಿ ಯಾವ ದುರಾಲೋಚನೆಗಳು ಇಲ್ಲದೆ ಇರಬೇಕು. ಆ ವಿಧವಾಗಿ ನಿಯಮಗಳನ್ನ ಪಾಲಿಸಿ ತಪ್ಪುಗಳಿಲ್ಲದ ಹಾಗೆ ಪಾರಾಯಣವನ್ನ ಮಾಡಬೇಕು. ಅದು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಸಹಸ್ರನಾಮ ಪಾರಾಯಣ ಮಾಡಬಾರದು. ಸಾಧ್ಯವಾದಷ್ಟು ಬೆಳಗಿನ ಜಾವ ಅಥವಾ ಸಂಜೆಯ ವೇಳೆಯಲ್ಲಿ ಪಾರಾಯಣವನ್ನ ಮಾಡಿದ್ರೆ ಉತ್ತಮ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಯಾವುದೇ ರೀತಿಯ ವ್ರತ, ಅನುಷ್ಠಾನ, ಜಪ, ಪಾರಾಯಣಗಳನ್ನ ನಿಷಿದ್ಧ ಅಂತ ಹೇಳಿದ್ದಾರೆ ಹಿರಿಯರು. ಹಾಗಾಗಿ ಈ ನಿಯಮಗಳನ್ನ ಪಾಲಿಸ್ತಾ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋಣ. ಇದು ಈ ಸಹಸ್ರನಾಮಕ್ಕೆ ಮಾತ್ರವೇ ಅಲ್ಲ, ಯಾವುದೇ ರೀತಿಯ ಸ್ತೋತ್ರ ಪಾರಾಯಣ ಅಥವಾ ನಾಮ ಜಪವನ್ನ ಮಾಡ್ಬೇಕಾದ್ರೂ ಇದೇ ನಿಯಮಗಳು. ಇನ್ಯಾವುದಾದ್ರೂ ಧರ್ಮ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಎಲ್ಲರಿಗೂ ಅದು ಉಪಯೋಗವಾಗುತ್ತೆ ಅನ್ನೋದಾದ್ರೆ ಆ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೆ ನಮಃ.